ಈ ಐಡಿಯಾ ಏನೋ ಚೆನ್ನಾಗಿದೆ ಅಂತ ನನಗೆ ಹೇಳ್ತಿರಲ್ಲ, ಇದು ಸಕ್ಸಸ್ಫುಲ್ ಫಾರ್ಮುಲಾ. ಇಲ್ಲೋಡಿ, ಇದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಯಾರ್ದು ಗೊತ್ತಾ? ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ವೆರಿ ಗುಡ್ ನಾಣಿ, ನಾವು ಕೂಡ ಅದನ್ನೇ ಫಾಲೋ ಮಾಡೋಣ. ಅಂದ್ರೆ ನೀವು ಉದ್ದಗಡ್ಡ ಮೀಸೆ ಹಚ್ಕೋತೀರ ಅಂದಂಗಾಯ್ತು. ನಾನು ಶ್ರೀಕೃಷ್ಣನ ಹಾಗೆ ನಿಮ್ ಹಿಂದೆ ನಿಂತು ಆಶೀರ್ವಾದ ಮಾಡ್ಬೇಕು ಅಂದಂಗಾಯ್ತು. ಇಲ್ಲ ನಾಣಿ, ಪ್ಲಾನ್ ಅಲ್ಲಿ ಚಿಕ್ಕ ಚೇಂಜ್. ಕೃಷ್ಣನ್ ಪೋರ್ಷನ್ ನಂದು, ಮೀಸೆ ಗಡ್ಡದ ಗೆಟಪ್ ಎಲ್ಲ ನಿಂದು. ಅಯ್ಯೋ, ಈ ಫಾರ್ಮುಲಾ ಚೇಂಜ್ ಆದ್ರೆ ಆಮೇಲೆ ಕತೆ ಬೇರೆ ಬೇರೆ ತರನೇ ಆಗ್ಬಿಡುತ್ತೆ ಸರ್. ಏನು ಬರಲ್ಲ, ಯಾರೋ ಬಾಬನ್ ಹೆಸರು ಹೇಳಿ ನಿನ್ನ ಆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಯಾವ್ದಾದ್ರು ಕಾರಣ ಹೇಳಿ ನನ್ನ ಅಲ್ಲಿ ಸೆಟಲ್ ಮಾಡು. ನನಗಾಗಲ್ಲ ಸರ್, ಈ ಉದ್ದುದ್ದ ಗಡ್ಡ ಮೀಸೆ ಹಚ್ಕೊಳ್ಳೋದಂದ್ರೆ ನನಗೆ ತುಂಬಾ ಅಲರ್ಜಿ. 1 ಗಂಟೆ ಅಲ್ವಾ ನಾಣಿ, ನನ್ಗೋಸ್ಕರ ಮಾಡಲ್ವಾ? ಇದೆ ಪಾಲಿಶ್ ಮಾಡೋದಂದ್ರೆ. ನೀವು ತುಂಬಾ ಕೇಳ್ಕೊತಿದ್ದೀರಾ. ಸರಿ ಬಿಡಿ, 1 ಗಂಟೆ ಅಂದಿದ್ದೀರಲ್ಲ, ಮಾಡ್ತೀನಿ. ಸರಿ ನಾಣಿ, ನಾಳೆನೇ ನಾವು ಹೋಗೋಣ. ಗೆಟಪ್ ರೆಡಿ ಮಾಡ್ಕೋ. ಈ ನಮ್ ಬಾಸ್ಗೋಸ್ಕರ ಈಗ ನಾನು ಯಾವ ಅವತಾರ ಎತ್ತಬೇಕು? ಕಮ್ ಶ್ವೇತಾ. ಗಂಗಾ ಮನೇಲಿದ್ದಾಳೆ. ಮೇಡಮ್ ಗಂಗಾನ ನೋಡೋಕ್ಕೆ ಅಂತ ಇಲ್ಲಿ ಬಂದಿದ್ದಾರೆ. ಒಳಗೆ ಯಾರೂ ಇಲ್ಲ. ಗಂಗಾ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳಿ? ಏನ್ ಶ್ವೇತಾ ಅಲ್ಲೇ ನಿಂತೆ? ಬಾ. ಮೇಡಮ್ಗೆ ಈಗಲೇ ನಿಜ ಹೇಳೋದು ಒಳ್ಳೇದು. ಇಲ್ಲಾಂದ್ರೆ ಅನ್ಯಾಯವಾಗಿ ಗಂಗಾ ಅಪರಾಧಿ ಆಗ್ತಾಳೆ. ಮೇಡಮ್, ಏನು? ನಿಮ್ಗೊಂದು ವಿಷಯ ಹೇಳಬೇಕು. ಗಂಗಾ ಹತ್ರ ಮಾತಾಡಿದ್ಮೇಲೆ ಹೇಳ್ಬೋದು. ಇಲ್ಲ ಮೇಡಮ್, ನಿಮ್ಗೆ ಈಗಲೇ ಹೇಳಬೇಕು. ಅದೇನಾಯ್ತು ಅಂದ್ರೆ... ಸ್ಟಾಪ್ ಇಟ್. ಮೊದಲು ಗಂಗಾ, ಆಮೇಲೆ ಬೇರೆದೆಲ್ಲ. ಬಾ. ಗಂಗಾ, ಗಂಗಾ, ನಾನ್ ಬಂದಿದ್ದೀನಿ. ಎಲ್ಲಿದ್ಯಾ? ಮೇಡಮ್, ಅದು... ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಗಂಗಾ, ಮೇಡಮ್, ಅವತ್ತು ನಿತ್ಯ ಮೇಡಮ್ ಕಾರಲ್ಲಿ... ನೀವು 3 ಜನ ಇಲ್ಲೇ ಬಂದ್ರಲ್ಲ. ಗಂಗಾನ ಇಲ್ಲಿ ಬಿಟ್ಟು ನೀನು ಬೇಬಿ ಮನೆಗೆ ವಾಪಸ್ ಬಂದ್ರಿ. ಹೇಳಿದ್ದನ್ನೇ ಮತ್ಯಾಕೆ ಹೇಳ್ತಿದ್ಯಾ ಶ್ವೇತಾ? ಇಲ್ಲ ಮೇಡಮ್, ಅವತ್ತು ನಿತ್ಯ ಮೇಡಮ್ ಕಾರ್ ಓಡಿಸ್ತಾ ಇರಬೇಕಾದ್ರೆ... ಮೇಡಮ್, ಗಂಗಾ, ಮೇಡಮ್, ಗಂಗಾ, ಏನಾಯ್ತು? ಯಾಕೆ ಈಗ ಅಳ್ತಿದ್ಯಾ? ಅದು ಅಮ್ಮವ್ರು ನನ್ನ ಇಲ್ಲಿ...
ನನ್ಗೆಲ್ಲ ಗೊತ್ತು ಗಂಗಾ. ನೀನ್ ಅಳೋದ್ ನಿಲ್ಸು. ಮೇಡಮ್, ನಾನು ಯಾವ ತಪ್ಪು ಮಾಡಿಲ್ಲ ಮೇಡಮ್. ನೀನು ರತ್ನಾನೇ. ನೀನ್ ಯಾಕೆ ತಪ್ಪು ಮಾಡ್ತೀಯಾ? ಮೇಡಮ್, ನನ್ಗಿಲ್ಲಿರೋಕ್ಕಾಗ್ತಿಲ್ಲ ಮೇಡಮ್. ನಮ್ಮಮ್ಮನ ನೋಡ್ದೆ, ನಿಮ್ಮನ್ನು ನೋಡೋಕ್ಕಾಗ್ದೆ, ಒಂಟಿಯಾಗಿ ನನ್ಗಿಲ್ಲಿ ತುಂಬಾ ಭಯ ಆಗ್ತಿದೆ ಮೇಡಮ್. ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಮೇಡಮ್. ನಿಮಗೆ ಕೈ ಮುಗಿತೀನಿ ಪ್ಲೀಸ್ ಮೇಡಮ್. ಅಮ್ಮ ಅವ್ರಿಗೆ ಏನಾದರೂ ಸಮಾಧಾನ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಮೇಡಮ್. ಏನ್ ಆಕ್ಟಿಂಗ್ ಮಾಡ್ತಿದ್ಯಾ ಗಂಗಾ, ಸೂಪರ್. ಇನ್ನು 10 days ಸಹಿಸ್ಕೋ ಗಂಗಾ, ಖಂಡಿತ ಕರ್ಕೊಂಡು ಹೋಗ್ತೀನಿ. 10 ದಿನ ಯಾಕೆ ಮೇಡಮ್? 10 ದಿನದಲ್ಲಿ ಮದ್ವೆ. ಆ ಟೈಮ್ಗೆ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮ ಅವ್ರ ಮದ್ವೆಗೆ ನನ್ನ ಕರ್ಕೊಂಡು ಹೋಗ್ತೀರಾ ಮೇಡಮ್? ನೀನ್ ಇಲ್ದೇ ಇದ್ರೆ ಈ ಮದ್ವೆ ಆಗಲ್ಲ. ಈ ಕೆಲ್ಸದವಳು ಇಲ್ದಿದ್ರೆ ಮದ್ವೆ ನಡೆಯಲ್ವಾ ಮೇಡಮ್? ನೀನು ಕೆಲಸದವಳಲ್ಲ ಗಂಗಾ, ನಮ್ಮನೆ ಹುಡುಗಿ, ನನ್ನ ಹುಡುಗಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೀನಲ್ಲ, ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಹೇಳಿರೋ ಕೆಲಸ ಎಲ್ಲ ಮಾಡ್ತೀಯಾ, ಬೇಬಿನ ಸಹಿಸ್ಕೋತೀಯಾ, ಜೈ ಹತ್ರ ಮ್ಯಾನೇಜ್ ಮಾಡ್ತೀಯಾ. ದೇವರು ನಿನ್ಗೆಷ್ಟು ಸಹನೆ ಕೊಟ್ಟಿದ್ದಾನೆ. ನನಗೋಸ್ಕರನೇ ನಿನ್ನ ಹುಟ್ಟಿಸಿರೋ ಹಾಗಿದೆ. ನೀನು ತುಂಬಾ ಗ್ರೇಟ್ ಗಂಗಾ. ನಾನು ದೊಡ್ಡವಳಲ್ಲ ಮೇಡಮ್, ನೀವು ದೊಡ್ಡವರು. ನಿಮ್ದು ತುಂಬಾ ಒಳ್ಳೆ ಮನಸ್ಸು. ಓಕೆ ಗಂಗಾ, ಇಲ್ಲಿ ನಿನಗೆ ಯಾವ ಪ್ರಾಬ್ಲಮೂ ಇಲ್ಲ ಅಲ್ವಾ? ಟೈಮ್ಗೆ ಎಲ್ಲ ಸಿಗ್ತಿದ್ಯಾ? ಸರಿನಮ್ಮ, ಇನ್ನು ನಾನು ಹೊರಡ್ತೀನಿ. ಬೇಬಿಗೆ ಹೇಳ್ದೆ ಬಂದಿದ್ದೀನಿ, ಮತ್ತೆ ಅವಳಿಗೆ ಗೊತ್ತಾದ್ರೆ ಕೋಪ ಬರುತ್ತೆ. ಬೇಗ ಬಂದು ನನ್ನ ಕರ್ಕೊಂಡು ಹೋಗಿ ಮೇಡಮ್. 10 days ಅಲ್ಲಿ ಬಂದು ನಿನ್ನ ತಪ್ಪದೆ ಕರ್ಕೊಂಡು ಹೋಗ್ತೀನಿ. ನೀನು ಹುಷಾರು. ಬಾಯ್ ಬಾಯ್. ಬಾ ಶ್ವೇತಾ. ನೀನ್ ಸೂಪರ್ ಗಂಗಾ, ಹೇಗ್ ಬಂದೆ? ಕಷ್ಟಪಟ್ಟು ಬಂದೆ. ನೀನು ಕಾರ್ಕಿಸ್ ತಗೊಂಬಾ, ನಾವು ಹೋಗಿ ಬರೋಣ. ಎಲ್ಲಿಗೆ ಮೇಡಮ್? ಗಂಗಾ ಹತ್ರ. ಒಟ್ನಲ್ಲಿ ನಾವಿಬ್ರು ಪಾರಾದ್ವಿ ಗಂಗಾ. ತುಂಬಾ ಥ್ಯಾಂಕ್ಸ್ ಗಂಗಾ. ಶ್ವೇತಾ, ಬೇಗ ಬಾ. ಬರ್ತಿದ್ದೀನಿ ಮೇಡಮ್. ಬರ್ತೀನಿ ಗಂಗಾ. ಅಮ್ಮ, ಈಗ ಬೇಗ ಅಲ್ಲಿಗೆ ಹೋಗ್ಬೇಕು. ಯು ಬ್ಲಡಿ! ನಾನು ಮನುಷ್ಯ ಅಂದ್ಕೊಂಡ್ಯಾ, ಪ್ರಾಣಿ ಅಂದ್ಕೊಂಡ್ಯಾ? ಇಷ್ಟು ಗಟ್ಟಿಯಾಗಿ ಹೇಳಿದ್ಯಲ್ಲ. ಈ ಹಾಸ್ಪಿಟ್ಲಲ್ಲಿ ನೀವು ಒಬ್ಬರೇ ಅಲ್ಲ, ಎಷ್ಟೊಂದು ಪೇಷಂಟ್ಗಳನ್ನ ನೋಡ್ಕೋಬೇಕು. ಬೇರೆಯವ್ರು ಬೇರೆ, ನಾನ್ ಬೇರೆ. ಇಷ್ಟಕ್ಕೂ ನಾನು ಯಾರು ಗೊತ್ತಾ ನಿಂಗೆ? ಯು ನೋ ಹೂ ಆಮ್ ಐ? ಇಂಗ್ಲಿಷಲ್ಲಿ ಮಾತಾಡ್ತಾ ಇದ್ದಾಳಲ್ಲೇ, ಇವಳು ನಮ್ ಗಂಗಾನೇನಾ? ಏನೇ ಹಾಗೆ ನೋಡ್ತಿದ್ಯಾ? ನಾನು ಯಾರು ಗೊತ್ತಾ ನಿಂಗೆ? ಯಾರು ನೀನು? ನಾನು ಯಾರು ಅಂದ್ರೆ ನಾನು 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 ಯಾರು? ಯಾರಂತ ಹೇಳಿ. ಅದ್ ಗೊತ್ತಿದ್ರೆ ನಾನು ಹೇಳಲ್ವಾ? ಗೆಟ್ ಲಾಸ್ಟ್. ಗಂಗಾ ಯಾವತ್ತೂ ಹೀಗೆಲ್ಲ ಕೋಪ ಮಾಡ್ಕೊಳ್ಳಲ್ಲ. ಈ ರೀತಿ ಯಾರ ಜೊತೆ ನಡ್ಕೊಳ್ಳೋದೂ ಇಲ್ಲ. ಏನಾಯ್ತು ಇವಳಿಗೆ? ಭಯ ಪಡ್ಬೇಡ ಚಿಕ್ಕಮ್ಮ, ಅವಳಿಗೆ ತಲೆಗೆ ಪೆಟ್ಟಾಗಿದೆ ಅಲ್ಲ, ಅದಕ್ಕೆ ಹೀಗೆ ಆಡ್ತಿದ್ದಾಳೋ ಏನೋ. ಬಾ ನೋಡೋಣ. ಗಂಗಾ, ಮನೆಗೆ ಹೋಗೋಣ್ವೇನೆ?
ಗಂಗಾ ಬಿಲ್ ಕಟ್ಟಿದ್ಮೇಲೆ ಇಲ್ಲಿಂದ ಹೋಗೋಣ. ಡಾಕ್ಟರ್, ಬಿಲ್ ಎಷ್ಟಾಯ್ತು? ಆಲ್ರೆಡಿ ನಿಮ್ ಬಿಲ್ಲೆಲ್ಲ ಕಟ್ಟಿದಾರಮ್ಮ. ಯಾರು ಕಟ್ಟಿದ್ರು? ಜಯ ಅವರು. ಈ ಹೆಸರೆಲ್ಲೋ ಕೇಳಿದ್ದೀನಲ್ಲ, ಜೈ. ಎಲ್ಲಿ ಕೇಳಿದ್ದೀನಿ? ಹೌದಲ್ವಾ, ಆವತ್ತೇ ಕಟ್ಬಿಟ್ರು. ಹೌದಮ್ಮ, ಜಯ ಅವರು ಹಾಸ್ಪಿಟ್ಲಿಗೆ ಅವತ್ತು ಬಂದಿದ್ದಾಗಲೇ ಟ್ರೀಟ್ಮೆಂಟ್ ಖರ್ಚೆಲ್ಲ ಅವರೇ ಕೊಡ್ತೀನಿ ಅಂದಿದ್ರು. ಈ ಮಾರ್ನಿಂಗ್ ಪೂರ್ತಿ ಅಮೌಂಟ್ನ ಪೇ ಮಾಡಿದಾರಮ್ಮ. ಜೈ ಜೈ ಜೈ, ಈ ಹೆಸರೆಲ್ಲೋ ಕೇಳಿದ್ದೀನಲ್ಲ. ಡಾಕ್ಟರ್ ಸರ್, ಒಂದ್ಸಲ ಅವರಿಗೆ ಫೋನ್ ಮಾಡ್ಕೊಡ್ತೀರಾ? ಅವ್ರ ಹತ್ರ ಮಾತಾಡ್ಬೇಕಿತ್ತು. ಮಾಡ್ಕೊಡ್ತೀನಿ. ರಿಂಗ್ ಆಗ್ತಿದ್ಯಮ್ಮ, ತಗೊಳ್ಳಿ. ಹಲೋ, ಯಾರು? ಹಲೋ, ನಾನಪ್ಪ ತುಳಸಿ. ನೀವಾ ಆಂಟಿ? ಹೇಳಿ. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಯಾಕಂಟಿ? ಹಾಸ್ಪಿಟ್ಲಲ್ಲಿ ದುಡ್ಡನ್ನ ಪೂರ್ತಿ ಕಟ್ಟಿದ್ಯಂತೆ. ನಿನ್ ಋಣನ ಹೇಗಪ್ಪ ತೀರಿಸ್ಲಿ? ಋಣ ಎಲ್ಲ ಏನು ಆಂಟಿ? ಅದ್ ನನ್ನ ಕರ್ತವ್ಯ ಅಂತ ಅನ್ಕೊಳ್ಳಿ. ನಿಮಗ್ ನಾವ್ ಏನಾಗ್ತೀವಿ ಅಂತ? ನೀವು ನಮ್ಮ ಅಜ್ಜಿನ ಕಾಪಾಡಿದ್ರಿ, ಆಗ್ಲೇ ನಮ್ ಬಂಧು ಆದ್ರಿ. ನೀವು ನಮ್ಮ ಮನೆಯವ್ರ ಹಾಗೆ, ನಮ್ಮವರು ಅಂತ ಅನ್ಕೊಂಡವ್ರ ಮಧ್ಯೆ ಬಂಧ ಇರುತ್ತೆ ಹೊರತು ಋಣ ಇರಲ್ಲ ಆಂಟಿ. ತುಂಬಾ ಸಂತೋಷನಪ್ಪ. ನನ್ ಮಗಳನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ, ಮನೆಗೆ ಹೋಗ್ತಾ ಇದೀವಿ. ಹೌದಾ? ಅವ್ರಿಗೆ ಹುಷಾರಾದ್ರಾ? ಮನೆಗೆ ಹೇಗೆ ಹೋಗ್ತೀರಿ? ಕಾರ್ ಕಳಿಸ್ಲಾ? ಅಯ್ಯಯ್ಯೋ, ಬೇಡಪ್ಪ ಬೇಡ. ಕಾರ್ ಯಾಕೆ, ನಾವ್ ಆಟೋದಲ್ಲೇ ಹೋಗ್ತೀವಿ. ಪರವಾಗಿಲ್ಲ ಆಂಟಿ, ನಾನೇ ಬರ್ತೀನಿ. ಈಗಾಗ್ಲೇ ನೀನು ನಮಗ್ ತುಂಬಾ ಸಹಾಯ ಮಾಡಿದ್ಯಪ್ಪ, ನಾವ್ ಆಟೋದಲ್ಲೇ ಹೋಗ್ತೀವಿ. ನಿಮ್ಮಿಷ್ಟ ಆಂಟಿ. ಇನ್ಮುಂದೆ ಕೂಡ ನಿಮ್ಗೇನೇ ಅಗತ್ಯ ಇದ್ರು ಹಿಂದೆ ಮುಂದೆ ನೋಡದೆ ಕಾಲ್ ಮಾಡಿ. ನೀವು ನಿಮ್ಮ ಮಗಳು ಯಾವುದಕ್ಕೂ ಹೆದರ್ಬೇಡಿ, ನಾನಿದ್ದೀನಿ ಅಂತ ನೆನ್ಪಲ್ಲಿಟ್ಕೊಳ್ಳಿ. ಆಯ್ತಪ್ಪ. ಆ ದೇವ್ರೆ ನಿನ್ ರೂಪದಲ್ಲಿ ಬಂದು ನಮ್ಗೆ ಧೈರ್ಯ ಹೇಳ್ತಿರೋ ಹಾಗಿದೆ. ಇಡ್ತೀನಪ್ಪ. ಫೋನ್ ಕೊಡು, ಫೋನ್ ಕೊಡು, ಮಾತಾಡ್ತೀನಿ. ಹಲೋ, ಒಂದ್ ನಿಮಿಷನಪ್ಪ, ನನ್ ಮಗಳು ಮಾತಾಡ್ಬೇಕಂತೆ. ಯಾ, ಕೊಡಿ ಆಂಟಿ. ಸರಿ. ಹಲೋ, ಹಲೋ, ಮಾತಾಡಿ. ಥ್ಯಾಂಕ್ಸ್. ವೆಲ್ಕಮ್. ಈಗ ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ಬೇಗ ಗುಣ ಆಗಿ ನಿಮ್ಮ ಮಾಮ್ನ ಚೆನ್ನಾಗಿ ನೋಡ್ಕೋಬೇಕು. ಸರಿ. ಸಿ ಯು. ಬಾಯ್. ಬಾಯ್. ಈ ವಾಯ್ಸ್ ಎಲ್ಲೋ ಕೇಳಿದ ಹಾಗಿದೆಯಲ್ಲ, ಯಾರಿರ್ಬೋದು? ಇದೇನೆ ಜೈ, ನೀನು ಗೊತ್ತಿರೋ ಹಾಗೆ ಮಾತಾಡ್ತಾ ಇದ್ದೆ. ಜೈ ನನಗೆ ಗೊತ್ತಾ? ಯಾರೋ ಜೈ? ಸರಿ ಹೋಯ್ತು. ನಿನ್ನನ್ನ ಬದುಕ್ಸಿರೋ ದೇವ್ರು ಕಣೆ ಆ ಹುಡ್ಗ. ಇಷ್ಟಕ್ಕೂ ನೀನ್ ಯಾರು ಅಂತ ನಿನಗೇ ಗೊತ್ತಿಲ್ಲ, ಇನ್ನು ನಿನ್ನನ್ ಬದುಕ್ಸಿರೋ ಆ ಹುಡ್ಗ ನಿನ್ಗೆ ಹೇಗ್ ನೆನ್ಪಿರ್ತಾನೆ? ಸರಿ ಬಿಡು, ಬಾ ಹೋಗೋಣ.
ಗಂಗಾನ ನೋಡಾಯ್ತು. ಈಗ ನಾನು ಹ್ಯಾಪಿ ಆಗಿದ್ದೀನಿ ಶ್ವೇತಾ. ನಾನು ಹ್ಯಾಪಿ ಆಗಿಲ್ಲ ಮಾಮ್. ಬೇಬಿ, ನೀನು ನನಗೆ ಮೋಸ ಮಾಡಿದೆ ಅಲ್ವಾ? ಏನ್ ಮೋಸ ಬೇಬಿ? ನೀವಿಬ್ರು ಈಗ ಎಲ್ಲಿಗೆ ಹೋಗಿ ಬರ್ತಿದ್ದೀರಾ? ಅದು ಬೇಬಿ, ನಾನು ಶ್ವೇತಾ ಶಾಪಿಂಗ್ ಹೋಗಿ ಅಲ್ಲಿ. ಸುಳ್ಳು. ನೀವು ಶಾಪಿಂಗ್ ಹೋಗಿರ್ಲಿಲ್ಲ. ನನಗೆಲ್ಲ ಗೊತ್ತು ಮಾಮ್. ನೀವು ಆ ಗಂಗಾ ಹತ್ರ ಹೋಗಿದ್ರಿ. ಅಂದ್ರೆ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಇನ್ನು ಗಂಗಾನ ನಾನೇನೋ ಮಾಡಿದ್ದೀನಿ ಅನ್ಕೊಂಡಿದ್ಯಾ? ಅದ್ ಹಾಗಲ್ಲ ಬೇಬಿ. ಮಾತಾಡ್ಬೇಡ ಮಾಮ್. ನನಗಿಂತ ಗಂಗಾನೇ ಹೆಚ್ಚಾದ್ಲ ನಿನಗೆ? ಅವಳನ್ನ ನೋಡ್ದೆ ಅವಳ ಹತ್ರ ಮಾತಾಡ್ದೆ ಇರೋಕ್ಕಾಗಲ್ವೇನೋ? 2 ದಿನ ಅವಳ ಮನೇಲಿ ಇಲ್ಲ ಅಂದ್ರೆ ನಿನಗೇನು ತೋರಿಸ್ತಿಲ್ವಾ ಮಾಮ್? ಇಲ್ಲ ಬೇಬಿ, ಸುಮ್ನೆ ನಾನು. ನೀನು ದೊಡ್ಡ ಬಿಸ್ನೆಸ್ ವುಮೆನ್. ನೀನು ಯಾವ ಕೆಲ್ಸನೂ ಸುಮ್ಮನೆ ಮಾಡಲ್ಲ ಅಂತ ನನಗೆ ಗೊತ್ತು. ಗಂಗಾ ಹತ್ರ ಯಾಕೆ ಹೋಗಿದ್ದೆ? ಅವಳು ಬದುಕಿದಾಳ ಸತ್ತಿದಾಳ ನೋಡಕ್ ಹೋಗಿದ್ಯಾ? ಇಲ್ಲ ಅವಳ ಹತ್ರ ಬೇರೆ ಏನಾದ್ರೂ ಕೆಲಸ ಇತ್ತಾ? ಅದನ್ನೇ ಹೇಳಕ್ ಹೊರಟಿದ್ದೆ. ಮೊದಲು ಕೂಗಾಡ್ದೆ ಕೇಳು. ನಿನ್ ಮ್ಯಾರೇಜ್ ಡೇಟ್ ಫಿಕ್ಸ್ ಆಗಿದೆ, ನೆಕ್ಸ್ಟ್ ಮಂತ್ 12th. ನಿನ್ಗೆ ಈ ಗುಡ್ ನ್ಯೂಸ್ ಹ್ಯಾಪಿಯಾಗಿ ಹೇಳ್ಬೇಕು ಅನ್ಕೊಂಡ್ರೆ ಇರಿಟೇಷನ್ ಅಲ್ಲಿ ಹೇಳೋ ಹಾಗಾಯ್ತು. ನನ್ ಮದ್ವೆ ಫಿಕ್ಸ್ ಆಗಿದ್ನ ನನಗಿಂತ ಮೊದಲು ಅವಳಿಗೆ ಹೇಳಕ್ ಹೋಗಿದ್ಯಾ? ಹೌದು, ಅದಕ್ಕೆ ಹೋಗಿದ್ದೆ. ಏನು ಮಾಮ್, ಮದ್ವೆ ನನಗ ಅವಳಿಗ? ಎಲ್ಲ ಗೊತ್ತಿತ್ತು ಕೇಳ್ತೀಯಲ್ಲ. ನನಗೇನು ಗೊತ್ತಿಲ್ಲ, ಹೇಳು. ಈಗ ನಿನ್ ಕೋಪ ನನ್ ಮೇಲ ಗಂಗಾ ಮೇಲ? ಮಾತ್ ಚೇಂಜ್ ಮಾಡ್ಬೇಡ. ಮದ್ವೆ ನನಗ ಅವಳಿಗ? ನಿನ್ಗೆ ಜೈ ಬೇಕಾ ಬೇಡ್ವಾ? ಬೇಕು. ಹಾಗೆ ನನ್ನ ಪ್ರಶ್ನೆಗೆ ಆನ್ಸರ್ ಕೂಡ ಬೇಕು. ನನ್ ಮದ್ವೆಗೆ ಗಂಗಾಗೂ ಏನ್ ಸಂಬಂಧ? ನನ್ ಮದ್ವೆಲಿ ಅವಳು ಯಾಕಿರ್ಬೇಕು? ಅವಳಿಗೆ ಏನ್ ಕೆಲ್ಸ ಮಾಮ್?